ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಪಟ್ಟಿ ಆ ಒಟ್ಟು ಕಾರ್ಯದಲ್ಲಿ ಬಹಳ ಲೋಪ ಆಗ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಮಿತ್ರ ಪಕ್ಷಗಳು ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಬಹಳ ವಿಡಿಯೋಗಳು ಹರಿದಾಡ್ತಾ ಇದೆ ಕೂಡ. ಬಹಳಷ್ಟು ಮಂದಿ ಕಂಪ್ಲೇಂಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ. ಒಂದಷ್ಟು ಅಲ್ಲಿನ ಸ್ಥಳೀಯ ನಾಯಕರುಗಳ ಫೋಟೋ ಇಟ್ಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರೋದು, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಭಾಂಗಣಗಳಲ್ಲೆಲ್ಲ ಒಳ್ಳೆ ಸಂತೆ ಮಾರ್ಕೆಟ್ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದೆಲ್ಲ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿನೇ ರಾಜ್ಯದ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿನ ಮುಖ್ಯ ಆಯುಕ್ತರನ್ನೇ ಭೇಟಿಯಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯನ್ನ ಕೂಡಲೇ ತಡೆ ಹಿಡಿಬೇಕು, ಹೊಸದಾಗಿ ಪ್ರಕ್ರಿಯೆ ಶುರು ಮಾಡಬೇಕು ಅಂತ ಹೇಳ್ಕೊಂಡು ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದು ರಾಜ್ಯದಲ್ಲಿ ಎಸ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ಬಹಳ ತಲೆನೋವು ತಂದಿಡ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಹಳ ಲೋಪ ಇದ್ರೆ ಬಹುಶಃ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ನಾಯಕರುಗಳು ಸಹಜವಾಗಿ ಈ ವಿಚಾರವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧವಾಗಿ ಹರಿಹಾಯ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ನಾಯಕರುಗಳು ಕೂಡ ರಾಜ್ಯ ಚುನಾವಣಾ ಆಯುಕ್ತರಿಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಭಾಗ. ನಾಳೆ ಏನಾಗುತ್ತೆ ಅನ್ನೋದು ಕುತೂಹಲ. ಎರಡನೇ ವಿಚಾರ ಏನು ಅಂತ ಅಂದ್ರೆ, ಈ BLOಗಳಿಗೆ ಕೆಲಸದ ಒತ್ತಡ ಬಹಳ ಹೆಚ್ಚಾಗ್ತಾ ಇದೆಯಾ, ಅದೊಂದು ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಅಂತಂದ್ರೆ, ಹೌದು ಅವರ ಆರೋಪಗಳನ್ನ ಮಾಡ್ತಾ ಇದ್ರು. ನಿನ್ನೆ ಭುವನ ಅವರ ಸಾವು, ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರತಿಭಟನೆ ಮುಂದುವರೆದಿದೆ. ಕುಮಾರಸ್ವಾಮಿ ಅವರು ಅಲ್ಲೂ ಕೂಡ ಮಾತನಾಡಿ ಏನೋ ಪರಿಹಾರ ಕೊಡಿಸ್ತೀನಿ, ಮತ್ತೊಂದು CS ಜೊತೆಗೆಲ್ಲ ಮಾತನಾಡ್ತೀನಿ ಅಂತೆಲ್ಲ ಹೇಳಿದಾರಂತೆ. CM ಕೂಡ ಅವ್ರ ಸಾವಿಗೆ ಏನಾದ್ರು ಒತ್ತಡ ಕಾರಣ ಆಗಿದ್ರೆ ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿರೆ. ಬನ್ನಿ ಏನಾಗ್ತಾ ಇದೆ ಎಸ್ಐಆರ್ ವಿಚಾರವಾಗಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಶಾದಿ ಮಹಲ್ ಅಲ್ಲಿ ಮಸೀದಿಗಳಲ್ಲಿ ಕುಳಿತು ಮಾಡಿದ್ರೆ ಅವ್ರು ಯಾವ ಮನೆ? ಈಗ ಆಗಿರತಕ್ಕಂತ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ರಾಜಕೀಯ ತಿರುವು ಪಡೆದುಕೊಂಡ ಎಸ್ಐಆರ್ ಲೋಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರ ಎಸ್ಐಆರ್ ಸಮರ. ಪಾರದರ್ಶಕ ಎಸ್ಐಆರ್ ಆಗಬೇಕು. ಈಗ ಆಗಿರುವ ಪ್ರಕ್ರಿಯೆ ರದ್ದಾಗಬೇಕು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಎಸ್ಐಆರ್ ಸಮರ ಸಾರಿದ್ದಾರೆ. ಎಸ್ಐಆರ್ ವಿವಾದ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ಶಿಫ್ಟ್ ಆಗ್ತಿದೆ. ನಾಳೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರು ಕೊಡೋಕೆ ಸಜ್ಜಾಗಿದ್ದಾರೆ. ಲೋಪಗಳ ಬಗ್ಗೆ ದಾಖಲೆ ಸಮೇತವೇ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿರೋದು ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಎಸ್ಐಆರ್ ರಾಜಕೀಯ ಮತ್ತೊಂದು ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿನ್ನೆಯಷ್ಟೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದಾಖಲೆ ಸಮೇತ ದೂರು ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಇದೀಗ ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕುಮಾರಸ್ವಾಮಿ ದೂರು ಕೊಡ್ತೀನಿ ಎಂದಿದ್ದಾರೆ. ಒಂದು ಕಡೆ ಈಗ ಆಗಿರತಕ್ಕಂತ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನ ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಕರ್ನಾಟಕದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರಿದ್ದಾರೆ. ಅವರಿಗೆ ಮತಪಟ್ಟಿ ಕೊಟ್ರೆ ಇಲ್ಲಿಯವರೇ ಆಗ್ತಾರೆ ಅಂತ ಅಶೋಕ್ ಆತಂಕ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತೈತೆ, ದೇಶದ ಹಣ ಲೂಟಿ ಆಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು. ಎಸ್ಐಆರ್ ಲೋಪದ ಬಗ್ಗೆ ವಿಡಿಯೋ ತೋರಿಸಿದ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಮಸೀದಿಯಲ್ಲಿ ಕುಳಿತು ಎಸ್ಐಆರ್ ಮಾಡಿದ್ರೆ ಅವರು ಎಲ್ಲಿಯವರು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಎಸ್ಐಆರ್ ಅಲ್ಲಿ ಏನು ವಿಷಯ ಇದೆ ಅಂದ್ರೆ, ಮನೆಗೆ ಹೋಗಿ ಅವರು ಮನೆಯಲ್ಲಿ ಇವರು ಇದ್ದಾರಾ ಇಲ್ವಾ, ಈ ಮನೆಗೂ ಇವ್ರಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ನೀವು ಶಾದಿ ಮಹಲ್ ಅಲ್ಲಿ ಮಸೀದಿಗಳಲ್ಲಿ ಕುಳಿತು ಮಾಡಿದ್ರೆ ಅವ್ರು ಯಾವ ಮನೆ? ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಆರೋಪ ಏನು ಅಂದ್ರೆ, BLOಗಳು ಮನೆಗೆ ತೆರಳದೆ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ. ಮಸೀದಿ, ದೇಗುಲ, ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗ್ತಿದೆ ಅಂತ ಆರೋಪಿಸುತ್ತಿದ್ದಾರೆ.
ಇದುವರೆಗೆ ನಡೆದ ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸುವಂತೆ ಆಗ್ರಹ ಆಗಿದೆ. ಒಂದು ವೇಳೆ ಲೋಪ ಕಂಡು ಬಂದ ಜಿಲ್ಲೆಗಳ ಡಿಸಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪದೇ ಪದೇ ಉಲ್ಲಂಘನೆ ಆಗ್ತಿದೆ. ಶಿವಮೊಗ್ಗದಲ್ಲೂ ರೂಲ್ಸ್ ಬ್ರೇಕ್ ಆಗಿದೆ. ಅಮೀರ್ ಅಹಮದ್ ಕಾಲೋನಿಯಲ್ಲಿ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರಂ ಕೊಡದೆ ಒಂದೇ ಮನೆಯಲ್ಲಿ ಅರ್ಜಿ ವಿತರಣೆ ಮಾಡಿರುವ ಆರೋಪ ಕೇಳಿಬಂದಿದೆ. TV9 ಕ್ಯಾಮೆರಾ ನೋಡಿ BLO ಗಾಬರಿಯಾಗಿದ್ದಾರೆ. ಬಿಜೆಪಿ ಮೇಲೆ ಎಸ್ಐಆರ್ ಬಾಂಬ್ ಹಾಕಿದ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಜಯನಗರದಲ್ಲಿ BLO ಜೊತೆ ಕುಳಿತು ಬಿಜೆಪಿ ಚಿಹ್ನೆಯ ಕರಪತ್ರಗಳನ್ನು ನೀಡುತ್ತಿದ್ದಾರೆ ಎಂದಿದ್ದಾರೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಡೈರೆಕ್ಷನ್ಸ್ ಕೊಡ್ಲಿ, ಏನೋ ಸರಿ ಇಲ್ಲ ಅಂದ್ರೆ ಸರಿ ಮಾಡ್ಕೊಂಡು ಹೋಗೋಣ. ಇದು ನಮ್ದೇನು ರಾಜಕೀಯದವ್ರದ್ದು ಯಾವ ಪಾತ್ರನೂ ಇಲ್ಲ ಇದರಲ್ಲಿ. ನಾವು ಸ್ಟಾಫ್ ಕೊಡ್ತೀವಿ ಅವ್ರಿಗೆ, ಕರಪತ್ರಗಳೆಲ್ಲ ಕೊಡಬಾರ್ದು. ಹೋಗಿ ಅವ್ರ ಕೆಲಸ ಏನಿದೆ ಅಷ್ಟು ಮಾಡಲಿ. ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಅಲ್ಲ ತಪ್ಪದು. ಇದರಲ್ಲಿ ರಾಜಕೀಯನೇ ಬರಬಾರ್ದು. ಮಾತೆತ್ತಿದ್ರೆ ಮುಸ್ಲಿಂ ಅಂತೀರಿ, ಕೆಲವರಿಗೆ ಕನ್ನಡ ಇಂಗ್ಲಿಷ್ ಬರೋದಿಲ್ಲ, ಫಾರಂ ಫಿಲಪ್ ಮಾಡ್ಕೊಡೋದು ಬೇಡವಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ರು. ಮಾತೆತ್ತಿರ ಮುಸ್ಲಿಮ್ಸ್ ಕನ್ನಡ ಫಾರ್ಮೆಟ್ ಇಲ್ಲ ಇಂಗ್ಲಿಷ್ ಫಾರ್ಮೆಟ್ ಪಾಪ ಅವ್ರಿಗೆ ಬರಲ್ಲ, ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ. ಅವ್ರಿಗೆ ಫಿಲಪ್ ಮಾಡಿ ಕೊಡುವಂಥ ಕೆಲಸ ನಾವು ಮಾಡ್ಬೇಕಾ ಬೇಡವಾ? ಅದು ಮಾಡ್ತಾ ಇದೀವಿ. ಅದಕ್ಕೆ ಯಾಕೆ ಲಬ್ಬೆ ಹೊಡಿತಾ ಇದ್ದೀರಾ? ಲಬ ಅಂತ ಬಾಯಿ ಬಡ್ಕೊತಾ ಇದ್ದೀರಾ? ಕೊಡಿ ಕಂಪ್ಲೇಂಟ್, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸುಳ್ಳು ಯಾಕೆ ಹೇಳ್ತೀರಾ? ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭಾಗಿಯಾದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಅಧಿಕಾರಿಗಳು ಆಗಮಿಸಿದ್ರು. ಅಧಿಕಾರಿಗಳು ಕೊಟ್ಟ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಿದ್ದಾಗ ಅಪಘಾತದಲ್ಲಿ ವಿಎಒ ಸಾವು ಪ್ರಕರಣ ಹಲವು ಅನುಮಾನಕ್ಕೆ ಕಾರಣ ಆಗ್ತಿದೆ. ಮೇಲಾಧಿಕಾರಿಗಳ ಒತ್ತಡವೇ ಭುವನ ಸಾವಿಗೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ತುಮಕೂರು ತಾಲೂಕು ತಹಸೀಲ್ದಾರ್ ರಾಜೇಶ್ವರಿ ಅವರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಕಿರುಕುಳ ಕೊಟ್ಟವರ ವಿರುದ್ಧ ಕ್ರಮಕ್ಕೆ ಹೋರಾಟಗಾರರು ಆಗ್ರಹಿಸುತ್ತಿದ್ದಾರೆ. ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ, ಸೊ ತಾವು ಫೀಲ್ಡಲ್ಲಿ ಇರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ತುಮಕೂರು ಡಿಸಿ ಕಚೇರಿ ಬಳಿ ವಿಎಒ ಭುವನ ಸಾವು ಖಂಡಿಸಿ ಕಂದಾಯ ನೌಕರರು ಪ್ರತಿಭಟನೆ ಮಾಡಿದರು. ನಿನ್ನೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಯಶಸ್ವಿನಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದರು. ವೀಲ್ ಚೇರ್ನಲ್ಲೇ ಬಂದು ಧರಣಿಯಲ್ಲಿ ಭಾಗಿಯಾದರು. ಭುವನ ಸಾವಿಗೆ ನ್ಯಾಯ ಕೊಡುವಂತೆ ಆಗ್ರಹ ಮಾಡಿದರು. ತುಮಕೂರು ಡಿಸಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಎಒಗಳ ಧರಣಿ ಬಗ್ಗೆ ಸಿಎಂ ಡಿಕೆಶಿ ರಿಯಾಕ್ಷನ್ ಕೊಟ್ಟರು. ಪ್ರತಿಭಟನಾ ನಿರತ ವಿಎಒಗಳ ಬೇಡಿಕೆಯ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ, ಡಿಸಿಎಂ ಭೇಟಿ ನೀಡಿ ಪರಿಹರಿಸುತ್ತಾರೆ ಎಂದಿದ್ದಾರೆ. ಸಮಸ್ಯೆಯನ್ನ ಕೂಡಲೇ ನಾನು ಅಟೆಂಡ್ ಮಾಡಿದ್ದೀನಿ, ಪರಿಶೀಲನೆ ಮಾಡ್ತೀನಿ. ಅವರು ಅವ್ರ ಡ್ಯೂಟಿಯನ್ನು ಅವರು ಮಾಡ್ತಾ ಇದ್ದಾರೆ. ಏನು ವಿಚಾರ ಮತ್ತೆ ಪರಿಶೀಲನೆ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳು ಅದನ್ನ ಖಂಡಿತ ಅಟೆಂಡ್ ಮಾಡ್ತಾರೆ. ನಾನು ಕೂಡ ಅದ್ರ ಬಗ್ಗೆ ಗಮನಿಸ್ತೀನಿ. ಅದೇನೇ ಹೇಳಿ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದು ವೇಳೆ ಲೋಪ ಆಗ್ತಿದ್ರೆ ಆದಷ್ಟು ಬೇಗ ಕೇಂದ್ರ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ಖಡಕ್ ಸೂಚನೆ ಕೊಡಬೇಕಿದೆ. ಸಾರ್ವಜನಿಕರಲ್ಲಿ ಅನುಮಾನ ಬಾರದಂತೆ ನೋಡಿಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್ TV9.